ಸೊ ಈಗ ಐ ಆಮ್ ಬಿಕಮ್ ಎ ಶೆಫ್ ಟುಡೇ. ಏನೇನು ಐಟಮ್ ಮಾಡ್ತಿದ್ದೀವಿ ಅವ ಇವತ್ತು ನಾವು. ಈ ಬಂಡಾರ ಹೊಡೆದೋಗುತ್ತೆ ಎತ್ತಕ್ಕಾಗಲ್ಲ ಅಂತಾರೆ ನೋಡಿ, ಆರಾಮ್ಸೆ ಎತ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ನಿದ್ದೆ ಸಾಕಾಗಿಲ್ಲ ಸ್ವಲ್ಪ ಇವತ್ತು. ಯಾಕೋ ಹಾಗೆ ಅನ್ನಿಸ್ತಿತ್ತು. ನೈಟ್ ಕೂಡ ಯಾಕೋ ಸರಿಯಾಗಿ ನಿದ್ದೆ ಮಾಡಿಲ್ಲ. ಸೊ ನನ್ನ ಫೇಸ್ ನೋಡಿ ಹೇಗಾಗ್ಬಿಟ್ಟಿದೆ ನಿದ್ದೆ ಇಲ್ಲದೇ ಅಂತ ಹೇಳಿ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ತಿಂಡಿಗೆ ಜೋಳದ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅಕ್ಕಿ ಹಾಕಿರೋ ದೋಸೆ ಕೊಡೋದಕ್ಕಿಂತ ಜೋಳ ಹಾಕಿರೋ ದೋಸೆ ಕೊಡೋದ್ರಿಂದ ಮಕ್ಕಳಿಗೆ ಇನ್ನೂ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ. ಅಕ್ಕಿಗೆ ಹೋಲಿಸ್ಕೊಂಡ್ರೆ ಜೋಳ ತುಂಬ ಒಳ್ಳೆಯದಲ್ವಾ, ಆದ್ದರಿಂದ. ಮತ್ತು ನಾನು ಕ್ಯಾಸ್ಟ್ ಐರನ್ ತವ ಯೂಸ್ ಮಾಡ್ತಿದ್ದೀನಲ್ವ, ಅದ್ರದ್ದು ರಿವ್ಯೂನೇ ಕೊಟ್ಟಿರಲಿಲ್ಲ ನಾನು. ಹೇಗಿದೆ, ಯೂಸ್ ಮಾಡ್ಬೋದು, ಯಾಕಂದರೆ ತುಂಬ ಜನಕ್ಕೆ ಅದು ಚೆನ್ನಾಗಿರುತ್ತಾ ಅಥವಾ ತುಕ್ಕಿಡಿಯುತ್ತಾ ಕ್ಯಾಸ್ಟ್ ಐರನ್ನು, ಅಥವಾ ಅದರಲ್ಲಿ ದೋಸೆ ಏಳೋದಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಆದ್ದರಿಂದ ಅದ್ರದ್ದು ರಿವ್ಯೂ ಕೊಡೋಣ, ನಾನು ಯೂಸ್ ಮಾಡ್ತಾ ಇದ್ದೆ ಹೇಗಿದೆ ಅಂತ. ಬಟ್ ನನಗಂತೂ ದೋಸೆ ತುಂಬ ಚೆನ್ನಾಗಿ ಬರ್ತಿದೆ, ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ. ಫಸ್ಟು ಇಲ್ಲಿ ಒಂದು ಸ್ವಲ್ಪ ಆಯಿಲಲ್ಲಿ ಈರುಳ್ಳಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊತೀನಿ. ಸ್ಕ್ರಬ್ ಮಾಡಿ ನೀವು ದೋಸೆನ ಹಾಕೋದ್ರಿಂದ ನಿಮಗೆ ಯಾವ ಥರ ದೋಸೆ ಬೇಕು ಆ ಥರ ದೋಸೆ ಸಿಗುತ್ತೆ. ಅದು ನಿಮಗೆ ಮಸಾಲೆ ದೋಸೆ ಥರ ಕ್ರಿಸ್ಪಿ ಆಗಬೇಕು ಅಂದರೂ ಮಾಡ್ಕೊಬೋದು, ಅಥವಾ ಸೆಟ್ ದೋಸೆ ಬೇಕು ಅಂದರೂ ಮಾಡ್ಕೊಬೋದು, ಎಲ್ಲ ಥರ ದೋಸೆನೂ ಮಾಡ್ಕೊಬೋದು. ನಾನಿವತ್ತು ನೋಡಿ, ನಾನಿವಾಗ ಫಸ್ಟ್ ದೋಸೆನ ಫುಲ್ ಗರಿಗರಿಯಾಗಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲೂ ನಾನಿವತ್ತು ಮಾಡಿರೋದು ಜೋಳದ ದೋಸೆ. ಈಗ ತುಂಬ ಜನ ನನಗೆ ಹೇಳಿದ್ದಾರೆ, ಅಯ್ಯೋ ಕ್ಯಾಸ್ಟ್ ಐರನದಲ್ಲಿ ಮಸಾಲೆ ದೋಸೆ ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ, ಏನೇ ಇದ್ದರೂ ಸೆಟ್ ದೋಸೆ ಥರ ಮಾಡ್ಕೊಂಡು ತಿನ್ಬೋದು ಅಂತ. ನಾನು ಕೂಡ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೆ, ಏನಪ್ಪ ಈ ಥರ ಆದರೆ ಏನು, ತವ ತಂದುಬಿಟ್ಟಿದ್ದೀನಲ್ಲ, ಹೇಗೆ ತವಾನ ಸೀಸ್ನಿಂಗ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತವ ಸೀಸ್ನಿಂಗ್ ಮಾಡ್ಕೊಬೇಕಾದ್ರೆ ಫಸ್ಟು ವಾಶ್ ಮಾಡಿ ಅದನ್ನು ಒಂದು ಕ್ಲಾತ್ ಬಟ್ಟೆನಲ್ಲಿ ಒರೆಸಿ ತವನ ಕಾಯಕ್ಕಿಡಬೇಕು. ಕಾದಿದ್ದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ಜಿ ಅದು ಚೆನ್ನಾಗಿ ಕಾಯಬೇಕು, ಹೊಗೆ ಬರೋ ತನಕ. ಆಮೇಲೆ ನೀವು ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಟಿಶ್ಯೂನಲ್ಲಿ ಒರೆಸಿ ಎತ್ತಿಟ್ಕೊಳ್ಳಿ. ಆವಾಗ ನಿಮಗೆ ದೋಸೆ ನೀವು ಹೇಳ್ದಾಗ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ನನ್ನ ದೋಸೆ. ಹಾಗೆ ಇವತ್ತು ನನ್ನ ಮಗನ್ನ ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ಇವತ್ತು ಸ್ವಲ್ಪ ಅಜ್ಜಿ ಮನೆಗೆ ಹೋಗೋದಿದೆ. ಆಂಟಿಯವರ ಆಫೀಸ್ ಅವ್ರಿಗೆ ಇವತ್ತು ಅಜ್ಜಿ ಕೈಲಿ ಬಿರಿಯಾನಿ ತಿನ್ನಬೇಕು. ಅವತ್ತು ನಿಮ್ಮಮ್ಮ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡಿದರು ಮೇಡಮ್, ಮಾಡಿಸ್ಕೊಂಡು ಬನ್ನಿ ಅಂತಿದ್ದಂತೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅಜ್ಜಿ ಮನೆಗೆ ಬೇರೆ ಹೋಗಬೇಕು ಈಗ. ಅದಕ್ಕೆ ದೋಸೆ ಆಗಿಬಿಟ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತು ದೋಸೆ ಮಾಡಿದ್ದೆ. ಈ ದೋಸೆ ಎಲ್ಲ ನನ್ನ ಮಗನಿಗೆ ಸ್ಕೂಲಿಗೆ ಬಿಟ್ಟು ಆಮೇಲೆ ಮತ್ತೆ ನಿಮ್ಗಳ ಜೊತೆ ಸಿಗ್ತೀನಿ ಇವತ್ತು. ಈಗ ನಾನು ಅಜ್ಜಿ ಅಜ್ಜಿ ಹೆಂಗೆ ಬೈತಾರೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ 10ಕ್ಕೆ ಬಾ ಅಂದಿದ್ದು, ಬಟ್ ನಾನು ಇವಾಗ 11ಗೆ ಹೋಗ್ತೀನಿ. ಏನೋ ಮಾಡ್ತಿದ್ದೆ ಆಯ್ತಲ್ಲ. 4 ಜನಕ್ಕೆ ಏನು 4 ಜನಕ್ಕೆ ನೆನ್ನೆನೇ ಹೇಳಿದ್ರಲ್ಲ 4 ಜನಕ್ಕೆ ಅಂತ. ಮಟನ್ದು 4 ಜನಕ್ಕೆ 4, 5 ಅಂದ್ಕೊಂಡು. ಅಣಬೆ 6 ಜನ. ಈಗ 4 ಜನ ಆದ್ರು ಅಣಬೆಯರು. ಅವರೇ 4 ಅವ್ರು ಎಲ್ಲೋ ಹೋಗ್ಬೇಕು, ಅದೇನಿಲ್ಲ 6-5 ಅಂದ್ಬಿಟ್ಟು ಹೋದ್ರು ಇಟ್ಕೊಂಡು ನಾನೆಲ್ಲ ಹಾಕಿ ಮೆಣಸಿನ್ಕಾಯಿನೂ ಹಾಕಿ ಕೊಡ್ಕೊತೀನಿ. ಸೊ ಈಗ ಐ ಆಮ್ ಬಿಕಮ್ ಎ ಶೆಫ್ ಟುಡೇ. ಏನೇನು ಐಟಮ್ ಮಾಡ್ತಿದ್ದೀವಿ ಅವ ಇವತ್ತು ನಾವು. ಅವ ಏನೇನು ಮಾಡ್ತಾಯಿದ್ದೀವಿ ಇವತ್ತು? ಅಣಬೆ ಪಲಾವ್, ಮಶ್ರೂಮ್ ಪಲಾವನು, ಮಶ್ರೂಮ್ ಪಲಾವ್, ಮೊಟ್ಟೆ ಗ್ರೇವಿ, ಚಿಕನ್ ಪಲಾವ್, ಚಿಕನ್ ಗ್ರೇವಿ, ಮೊಸರು ಬಜ್ಜಿ, ನಿಂಬೆಹಣ್ಣು, ಸೌತೆಕಾಯಿ. ಇಷ್ಟೇನಾ? ಈಗ ಇಷ್ಟನ್ನ ಮಾಡಬೇಕು. ಈಗ ಟೈಮ್ ಬಂದು ಎಷ್ಟು, 11 ಗಂಟೆ. 1:15ಗೆ ರೆಡಿ ಆಗಬೇಕಲ್ವ. 1:15 ಅಷ್ಟೊತ್ತಿಗೆ ಅಡುಗೆ ಪ್ರಿಪೇರ್ ಆಗಬೇಕು.
ಈಗ ಫಸ್ಟ್ ಹಂಗಾರೆ ಚಾಪ್ಸ್ ಹಾಕ್ಬಿಡ್ಲಾ? ಈ ಒಲೆ ಮೇಲೆ ಹಸ್ಕೊಬಿಟ್ಟು ಸುಂಡಿಸ್ಕೊಬಿಡ್ಬೇಕು. ಏನ ಚಿಕನ್? ಯಾವಕ್ಕೆ ಅದು ಚಾಪಿಸ್ಕೆ ಆಗಲಿ ಏನಕ್ಕೆ ಆಗಲಿ ಅನ್ನ ಎಲ್ಲ ಅಷ್ಟೇ. ಅದ್ರದ್ದು ಅದು ಕೈತೆ ತಾನೆ, ಅದ್ರ ಪಡ್ಗದ ಆಯ್ತು. ಅರ್ಧ ಗಂಟೆ ನಿಧಾನ ಆಗುತ್ತೆ, ಆದರೆ ಬೇಗ ಸುಂಡುತ್ತೆ. ಖಾರ ಹಾಕಿ ಕರಕ್ಕೆ ಅದ್ರ ಮೇಲೆ ಮಡ್ಗೋದು, ಇದ್ರ ಮೇಲೆ ಒಂದು ಮಾಡೋದು, ಬೇಗ ಆಗ್ತದೆ ಅಂತ. ಸಿಲಿಂಡ್ರ್ ಇಳಿಸಿದ್ಯಾ? ಅಲ್ಲೇ ತಂದು ಮಡಗಿದ್ದು ಒಲೆ ಅದೆಲ್ಲ ಬಾಕ್ಸನ್ನು ತಗೋಬೇಕು. ನಾನು ಬರೋ ಅಷ್ಟೊತ್ತಿಗೆ ಅಜ್ಜಿ ಆಲ್ಮೋಸ್ಟ್ ಎಲ್ಲ ಅದಕ್ಕೂ ಅದು ಹಾಕಿ ತಟ್ಟೆನಲ್ಲಿ ಇಟ್ಟಿದ್ರು. ಅವ್ರು ಕೂತ್ಕೊಂಡು ಎಲ್ಲ ಹೆಚ್ಚಿ ಕೊಟ್ಟರೆ ನಾನು ಒಗ್ಗರಣೆಗೆ ಹಾಕ್ಕೊಂಡು ಬಿಡ್ತೀನಿ ಅಂತ ಹೇಳಿ, ನೀನು ಕೊಟ್ಬಿಡು ಅಂತ ಹೇಳಿ ಅಜ್ಜಿನ ಕೂರಿಸಿದ್ದೀನಿ. ಅವ್ರು ಹೆಚ್ಚಿಕೊಟ್ರೆ ನಾನೆಲ್ಲ ಒಗ್ಗರಣೆಗೆ ಹಾಕೊಂಬಿಡೋಕ್ಕೆ ಬೇಗನೂ ಆಗೋಗುತ್ತೆ. ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಒಂದು 11:15 ಅಂತ ಅನಿಸುತ್ತೆ ಮೇ ಬಿ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಆಗಲೇ ಹೇಳಿದಾಗೆ ನಾನು ಬಂದಿದ್ದೆ ಸ್ವಲ್ಪ ಲೇಟ್ ಆಗೋಯಿತು. ಅವ್ರಿಗೆ 1:30ಗೆಲ್ಲ ಊಟ ಕೊಟ್ಟು ಕಳಿಸ್ಬೇಕು. ಯಾಕಂದರೆ ಅಜ್ಜಿ ಆಲ್ರೆಡಿ ಎಲ್ಲ ತೊಳೆದು ಸೋರಾಕಿದ್ದಾರೆ. ಇದಕ್ಕೂ ಕೂಡ ಎಲ್ಲನೂ ಸೊಪ್ಪಿಂದ ಹಿಡಿದು ಪ್ರತಿಯೊಂದು ಎಲ್ಲದಕ್ಕೂ ಒಂದೊಂದು ಹಾಕಿಟ್ಬಿಟ್ಟಿದ್ದಾರೆ. ಜಸ್ಟ್ ಅದನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕೋದಷ್ಟೇ, ಬೇಗ ಆಗಿಬಿಡುತ್ತೆ. ಆ ಥರ ಆಗಿಬಿಟ್ರೆ ಅಜ್ಜಿ ಹೇಳ್ತಿದ್ದಾರೆ ಫಸ್ಟು ಒಗ್ಗರಣೆಗೆ ಹಾಕಿ ಮಸಾಲೆ ಎಲ್ಲ ಬೆಂದಮೇಲೆ ಸ್ಟವ್ ಮೇಲೆ ಇಟ್ಬಿಡು, ಆವಾಗ ನಿಧಾನಕ್ಕೆ ಅದ್ರ ಪಾಡ್ಗೆ ಬೇಯ್ತಾ ಇರುತ್ತೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಚಿಕನ್ ಚಾಪ್ಸ್ಗೆ ಒಗ್ಗರಣೆ ಹಾಕ್ಬಿಟ್ರೆ ಇಲ್ಲಿ ಬೇಗ ಆಗಿಬಿಡುತ್ತೆ ಈ ಒಲೆಯಲ್ಲಿ ಅಂತ ಹೇಳಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಫಸ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ನಾನು ಆಗಲೇ ಹೇಳ್ದಾಗೆ ಇಲ್ಲಿ ತಟ್ಟೆಗೆಲ್ಲ ಐಟಮ್ ಹಾಕಿಟ್ಟಿದ್ದಾರೆ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಮೆಣಸು, ಕೊತ್ತಂಬರಿ ಸೊಪ್ಪುಗಳು, ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ. ಅಜ್ಜಿ ಸ್ವಲ್ಪ ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅವರು, ಯಾಕಂದರೆ ನ್ಯಾಚುರಲ್ ಆಗೇ ಬರಲಿ ಕಲರು ಅಂತ ಹೇಳಿ. ಈಗ ನಾನು ಆ ಮಸಾಲೆನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಅಜ್ಜಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾಯಿದ್ದೀನಿ ನಾನು. ಅವರು ಹೀಗೆ ಮಾಡೋದು, ಈ ಥರ ಮೊದಲೇ ಮಸಾಲೆನ ಹುರ್ಕೊಂಬಿಟ್ರೆ ಹಸಿ ವಾಸನೆಯೂ ಬೇಗ ಹೋಗಿಬಿಡುತ್ತೆ. ಮತ್ತು ಸೊಪ್ಪುಗಳನ್ನೆಲ್ಲ ಈ ಥರ ಹುರಿದು ನೀವು ಗ್ರೈಂಡ್ ಮಾಡೋದ್ರಿಂದ ಕಲರ್ ಕೂಡ ಜಾಸ್ತಿ ಕೊಡುತ್ತೆ. ಈ ರೀತಿ ಸೊಪ್ಪುಗಳನ್ನ ಮತ್ತು ಮಸಾಲೆನ ಹುರಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಲ್ಲನೂ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಎಲ್ಲನೂ ಗ್ರೈಂಡ್ ಮಾಡ್ಕೊಂಬಿಡ್ತೀವಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ, ಗಸಗಸೆ ಮತ್ತು ಗೋಡಂಬಿ, ಒಂದು ಸ್ವಲ್ಪ ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಮೊದಲು ಈ ಐಟಮ್ಗಳನ್ನ ನಾನು ಆಗಲೇ ತೋರಿಸ್ದೆ ಅಲ್ವ ಪ್ಲೇಟಲ್ಲಿ, ಅದನ್ನು ಒಂದೊಂದಾಗಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇಲ್ಲಿ ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಚಿಕನ್ ಕೂಡ ಫ್ರೈ ಮಾಡಿಕೊಂಡು ಚಿಕನ್ಗೆ ಇಲ್ಲಿ ಎಷ್ಟಿದು 1.5 kg ಇದೆ ಚಿಕನ್ನು. ಇದಕ್ಕೆ ನಾನು 1 ಹಿಡಿಯಷ್ಟು ಒಳ ಹಿಡಿಯಲ್ಲಿ 1 ಹಿಡಿ ಉಪ್ಪು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ನೀವು ಹಾಕಿ ನೋಡಿ, ಬೇಕಾದ್ರೆ ಈ ಥರ ದೊಡ್ಡ ಅಡುಗೆ ಮಾಡಬೇಕಾದ್ರೆ ಅದೊಂದು ಅಳತೆ ಅನ್ನೋದಿರುತ್ತೆ, ಕಣ್ಣು ಅಳತೆ ಅಂತ, ಆ ರೀತಿಯೇ ಮಾಡೋದು ನಾನು. ನನಗೆ ಈ ಟೇಬಲ್ ಸ್ಪೂನ್ ಅದು ಸ್ವಲ್ಪ ಕಮ್ಮಿ, ನಂದು ಏನೇ ಇದ್ದರೂ ಕಣ್ಣು ಅಳತೆಲ್ಲ ಅಡುಗೆ ಮಾಡೋದು ಜಾಸ್ತಿ. ಮದುವೆಗೆ ಮುಂಚೆ ಅಂತೂ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಬೇಳೆ ಸಾಂಬಾರು ಹೆಂಗೆ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ನನ್ನ ಕಣ್ಮುಂದೆ ಕಡಲೆಬೇಳೆ ಮತ್ತು ಕಡಲೆಬೇಳೆ ಮತ್ತು ತೊಗರಿಬೇಳೆ ಇಟ್ಟರೆ ಬೇಳೆ ಸಾಂಬಾರಿಗೆ ಯಾವ ಬೇಳೆನ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ನನಗೆ ಮದುವೆಗೂ ಮುಂಚೆ. ಬಟ್ ಇವಾಗ ನೀವು 50 ಜನಕ್ಕೆ ಅಡುಗೆ ಮಾಡು ಅಂತಂದರೂ ಕೂಡ ಮಾಡಬಲ್ಲೆ, ಆ ಥರ ಆಗಿದ್ದೀನಿ ನಾನು. ಅದೇನೋ ಗೊತ್ತಿಲ್ಲ, ಈಗ ಎಷ್ಟು ಕೊಟ್ಟರು ಕೂಡ ಮಾಡ್ತೀನಿ. ಬಟ್ ಇನ್ನೂ ಸ್ವೀಟ್ ಐಟಮ್ಗಳಷ್ಟು ಮಾಡೋಕ್ಕೆ ಬರೋಲ್ಲ, ಈ ತಿಂಡಿಗಳು ಮಾಡೋಕ್ಕೆ ಬರೋಲ್ಲ. ಬಿಟ್ಟರೆ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಯಾವುದೇ ಐಟಮ್ ಕೊಟ್ಟರು 50ರಿಂದ 100 ಜನಕ್ಕಾದರೂ ಬೇಕಾದರೆ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಚಾಪ್ಸು ಗ್ರೇವಿ ಅಂದರೆ ಗ್ರೇವಿಯಲ್ಲಿ ಬಂದರು, ಅದಕ್ಕೆ ಇದು ಅದಕ್ಕೆ ಹಾಕ್ತೀನಿ, ಹಂಗೆ ಹಾಕ್ತೀನಿ ಹಾಕ್ತದೆ. ಅದರೊಳಗೆ ಮೊಟ್ಟೆ ಹಾಕೋದು, ಗೊಜ್ಜು ಬೆಂದಿರುತ್ತೆ, ಅದನ್ನೂ ಹಾಕ್ತಿದ್ದು ಅದು ಹಾಕ್ತದೆ. ಆಮೇಲೆ ಪಲಾವ್ ಹಾಕೋಣ. ಕಾಯಿ ಏನು ಹಾಕೊಂಡಿಲ್ವಲ್ಲ, ಕಾಯಿ ಕಳ್ಳೆ ಫಸ್ಟ್ ಇದು ಆಡಿಸ್ತೀನಿ. ಕಾಯಿ ಹಿಡಿಯಲ್ಲ ಕಣವೆ, ಇದನ್ನ ಹಾಕೊಂಡು ಹುಡುಗರುತ್ತೆ ಬಾಣಲಿಗೆ ಅದು ಆಗ್ತಾ ಇರುತ್ತೆ. ಏನಕ್ಕಿದು? ಅದೇ ಮೊಟ್ಟೆ ಗ್ರೇವಿಗೆ. ಮೊಟ್ಟೆ ಗ್ರೇವಿಗೂ ಚಿಕನ್ ಗ್ರೇವಿಗೂ ಏನಂತ ಡಿಫ್ರೆನ್ಸ್ ಏನೂ ಇಲ್ಲ. ಮಸಾಲೆನಲ್ಲಿ ಸೇಮ್ ಮಸಾಲೆ ಹಾಕೊಳ್ಳೋದು, ಹುರ್ಕೊಳ್ಳೋದು, ಆಡ್ಸ್ ಉಯ್ಯೋದು. ಚಿಕನ್ ಬದಲು ಮೊಟ್ಟೆಗೆ ಹಾಕಿದ್ರೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ.
ಗ್ರೀನ್ ಮಸಾಲೆ ಪಕ್ಕಾ ನಾಟಿ ಸ್ಟೈಲ್. ಪಕ್ಕಾ ನಾಟಿ ಸ್ಟೈಲ್ ಅಲ್ವವ ನಿನ್ನ ಅಡುಗೆ? ಅದನ್ನ ಹೇಳ್ತಾ ಇದ್ದೀನಿ. ಆ ಸ್ಟೈಲ್ ಈ ಸ್ಟೈಲ್ ಅಲ್ಲ, ಪಕ್ಕಾ ನಾಟಿ ಸ್ಟೈಲ್. ಈಗ ಅದೇ ಚಿಕನ್ ಮಸಾಲೆಗೆ ನಾವು ಒಂದು ಸ್ವಲ್ಪ ಕಾಯಿ ಇಲ್ಲ ಗಸಗಸೆ, 1 ಸ್ಪೂನಷ್ಟು ಗಸಗಸೆ ಹಾಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಹುರ್ಗಡ್ಲೆ ಥಿಕ್ನೆಸ್ಗೆ 1 ಸ್ಪೂನ್ ಗೋಡಂಬಿ, 10 ಗೋಡಂಬಿ. ನೋಡಿ ಚಿಕನ್ ಚಾಪ್ಸ್ ಈಗ ರೆಡಿಯಾಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ರೆ ಅದ್ರ ಪಾಡ್ಗೆ ಅದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಈಗ ನೆಕ್ಸ್ಟ್ ನಾನು ಎಗ್ ಚಾಪ್ಸ್ಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಈಗ ಎಗ್ ಚಾಪ್ಸ್ ಇದರಲ್ಲೇ ಸಾಕಾಗುತ್ತೆ, ಅವ್ರಿಗೆ ಮಾತ್ರ ಅಲ್ವಾ ಮಾಡ್ತಾಯಿರೋದು, ಅದಕ್ಕೆ ಇದರಲ್ಲೇ ಮಾಡಿಬಿಡೋಣ ಅಂತಂದ್ಬಿಟ್ಟು ಬಾಣಲಿನಲ್ಲೇ ಮಾಡ್ಕೊತಾ ಇದ್ದೀನಿ ಎಗ್ ಚಾಪ್ಸ್ನ ಅಂತ ಹೇಳಿ ಇಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಸೇಮ್ ನೀವು ಚಿಕನ್ ಚಾಪ್ಸ್ ಹೇಗೆ ಮಾಡ್ತೀರೋ ಅದೇ ರೀತಿ, ಬಟ್ ಇಲ್ಲಿ ಈರುಳ್ಳಿ ಹಾಕಿದ್ಮೇಲೆ ಒಂದು 3 ಮೊಟ್ಟೆನ ಒಡೆದು ಹಾಕ್ಕೊತೀನಿ. ಯಾಕಂದರೆ ತಿನ್ನಬೇಕಾದ್ರೆ ಅದು ಮೊಟ್ಟೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು 3 ಮೊಟ್ಟೆನ ಇಲ್ಲಿ ಒಡೆದು ಹಾಕೋದು, ಇನ್ನು ಮಿಕ್ಕಿದ್ನೆಲ್ಲನೂ ಬೇಯಿಸಿ ಹಾಕ್ಕೊಳ್ಳೋದು. ಈ ಬಂಡಾರ ಒಡೆದೋಗುತ್ತೆ ಎತ್ತಕ್ಕಾಗಲ್ಲ ಅಂತಾರೆ ನೋಡಿ, ಆರಾಮ್ಸೆ ಎತ್ಬೋದು. ಸುಮ್ಮನೆ ಬಿಟ್ಬಿಟ್ಟು ಎತ್ಕೊಂಡ್ರೆ ಅಳ್ಳಾಡಿಸ್ತೀಯ. ನೋಡು ಏನು ಅಳ್ಳಾಡ್ಸೋದು ಹೆಂಗೆ ನೀವು ಹಾಕೋದಷ್ಟೇ, ಹಂಗೆ ಬಿಟ್ಟು ಬೇಯಿಸ್ಕೊಂಡಿದ್ದಾರೆ. ಅದೇನಪ್ಪ, ಏನು ಎಗ್ ವೈಟಿಂದ ಎಲ್ಲೋನ ಸಪ್ರೇಟ್ ಮಾಡಿದ್ರೆ ಒಂದು ದೊಡ್ಡ ಸಾಕು ಅಂತಾರೆ ಹೋಗೋ. ಮೊಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ ಮಸಾಲೆ, ಗ್ರೀನ್ ಮಸಾಲೆ ಇದಕ್ಕೂ ಕೂಡ. ಸೊ ಅದಕ್ಕೆ ಮಸಾಲೆನೂ ಕೂಡ ಹಾಕಿ, ಈ ಮಸಾಲೆನ ಉರಿಬೇಕು ಅಂತೇನಿಲ್ಲ, ಯಾಕಂದರೆ ನಾವು ಹುರಿದೇ ಗ್ರೈಂಡ್ ಮಾಡಿರೋದ್ರಿಂದ ಈಗ ಹಾಕಿ ಉರಿಬೇಕು ಅನ್ನೋದೇನಿರಲ್ಲ. ಹುರಿದ ತಕ್ಷಣ ಸ್ವಲ್ಪ ನೀರು ಆ್ಯಡ್ ಮಾಡಿ ಉಪ್ಪೆಲ್ಲ ರುಚಿಗೆ ಹಾಕಿದ್ದೀನಲ್ವ, ನೆಕ್ಸ್ಟ್ ಒಂದು ಕುದಿ ಬಂದರೆ ಮೊಟ್ಟೆ ಆ್ಯಡ್ ಮಾಡೋದಷ್ಟೇ. ಈಗ ನೆಕ್ಸ್ಟು ಇದಾದಮೇಲೆ ನಾನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಈರುಳ್ಳಿ ಹಾಡ್ಕೊಡ್ಬೇಕಲ್ವಾ, ಮಶ್ರೂಮ್ ಪಲಾವ್. ಮಶ್ರೂಮ್ನ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದಾರೆ, ಆಲ್ರೆಡಿ ಸೋರ್ಕೊಂಡಿದೆ. ಈಗ ಏನು ಬೇಕು ನಿಮಗೆ, ಎಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಏನೋ ಮಾಡ್ತೀಯ ನಮ್ಗಳಿಗೆಲ್ಲ. ನಮ್ಮನೇಲಿ ಏನು ಒಬ್ರಿಗೂ ಪಾಪ ಗ್ಯಾಸ್ಟ್ರಿಕ್ ಇಲ್ಲ ನೋಡು. ಅದೇ ನಮ್ಮನೇಲಿ ಪಾಪ ಒಬ್ರಿಗೂ ಗ್ಯಾಸ್ಟ್ರಿಕ್ ಅನ್ನೋದೇ ಇಲ್ಲ. ಸಾಕವಾ ಸಾಕು. ಪಲಾವ್ಗೆ ಹುರಿಯೋದಕ್ಕೆ ಚಕ್ಕೆ, ಲವಂಗ, ಅನಾನಸು, ಮರಾಠ ಮೊಗ್ಗು, ಜಾಕಾಯಿ, ಜಾಪತ್ರೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಒಂದು ಸ್ವಲ್ಪ ಪಾಲಕ್ಕು ಕಲರ್ ಬರುತ್ತೆ ಅನ್ನೋದಕ್ಕೆ ಕಾರಣಕ್ಕೆ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾವು ಎಷ್ಟೇ ಥರ ಪಲಾವ್ ಅಥವಾ ಏನೇ ಐಟಮ್ ಮಾಡ್ಕೊಂಡು ತಿಂದ್ರೂ ಇವ್ರ ಥರ ಮಾಡೋದೇ ಒಂದು ಬೇರೆ ಟೇಸ್ಟ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ದರೆ ನಿಮ್ಮ ಮನೆಯಲ್ಲೂ ಕೂಡ, ನಿಮ್ಮ ಕೈ ರುಚಿಗೂ ಈ ಅಮ್ಮಂದಿರು ಅಥವಾ ಅಜ್ಜಿದಿರ ಕೈ ರುಚಿಗೂ ಅವ್ರು ಮಾಡೋ ಥರನೇ ನಾವು ಮಾಡಿದ್ರೂ ಟೇಸ್ಟ್ ವೈಸ್ ಚೇಂಜ್ ಆಗುತ್ತೆ. ಹ್ಯಾಂಡ್ ಬೈ ಹ್ಯಾಂಡು ಟೇಸ್ಟ್ ವೈಸ್ ಚೇಂಜ್ ಆಗುತ್ತೆ. ನಾವು ಏನೇ ಮಾಡಿದ್ರೂ ಅವ್ರ ಥರ ಟೇಸ್ಟ್ ಬರೋಲ್ಲ. ನನಗೆ ಅವ್ರು ಮಾಡೋ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಅವರು ಹುರಿದು ಮಾಡ್ತಾರೆ ಅಂತ ನಾನು ಕೂಡ ಹುರಿದೇ ಮಾಡೋದು ನಮ್ಮ ಮನೆಯಲ್ಲೂ ಕೂಡ. ಆದರೂ ಏನೋ ಒಂಥರ ಟೇಸ್ಟ್ ಅವ್ರದ್ದೇ ಒಂಥರ ಬೇರೆ ಥರ ಬರುತ್ತೆ ಅಂತ ಹೇಳ್ಬೋದು. ಈಗ ಅದು ಒಂದು ಕಡೆ ಮೊಟ್ಟೆ ಚಾಪ್ಸ್ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಮಶ್ರೂಮ್ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಎಲ್ಲ ಈ ಥರ ಉತ್ತರಿಸ್ಕೊಡೋರು ಯಾರು ಒಬ್ಬರು ಕೂತ್ಬಿಟ್ರೆ ಅಡುಗೆ ಮಾಡೋದಂತೂ ಗೊತ್ತಾಗಲ್ಲ. ನನಗಂತೂ ಸೀರಿಯಸ್ಲಿ ಯಾರಾದರೂ ಉತ್ತರಿಸ್ಕೊಟ್ಬಿಟ್ರೆ ಫಟಾಫಟ್ ಅಂತ ಬೇಕಾದ್ರೆ ಎಷ್ಟು ಬೇಕಾದ್ರೂ ಅಡುಗೆ ಮಾಡಿ ಇಟ್ಬಿಡ್ತೀನಿ ನಾನು. ಬಟ್ ಉತ್ತರಿಸ್ಕೊಂಡು ನಾವೇ ಕತ್ತರಿಸ್ಕೊಂಡು ಅಡುಗೆ ಮಾಡಬೇಕು ಅಂತಂದರೆ ಬೇಜಾರು ಅನಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾವೀಗ ಕೊತ್ತಂಬರಿ, ಪುದೀನ, ಮೆಂತ್ಯ ಮೂರೂ ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ. ನಾವಿಲ್ಲಿ ಇದಕ್ಕೆ ಒಂದು ಎಷ್ಟು ಪ್ಯಾಕೆಟು, ಒಂದು 6 ಪ್ಯಾಕೆಟು 7 ಪ್ಯಾಕೆಟ 6 ಪ್ಯಾಕೆಟ್ ಮಶ್ರೂಮ್ ಹಾಕಿದ್ವಿ. ಒಂದು ಸೇರಿಗೆ ಅಂದರೆ ಒಂದು ಪಾವ್ಗೆ 1.5 ಪ್ಯಾಕೆಟ್ ಲೆಕ್ಕ ತೊಗೊಂಡು ಹಾಕಿದ್ವಿ. ಒಂದರಲ್ಲಿ 2 ಭಾಗ ಮಾಡಿರೋದು. ಜಾಸ್ತಿ ಮಾಡಿದ್ರೆ ಬಾಯಿಗೆ ಸಿಗೋದಿಲ್ಲ ಅಣಬೆ ಅಂತ ಹೇಳಿ ಒಂದು ಅಣಬೆಲಿ ಜಸ್ಟ್ 2 ಭಾಗ. ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕೋಣ. ಉಪ್ಪು ಎಷ್ಟು ಹಾಕಿ? 1 ಇಡಿ ಹಾಕಲ. ಒಂದು ಸೇರಿಗೆ ಯಾವಾಗಲೂ ನೀವು ಉಪ್ಪು ಹಾಕ್ಬೇಕಾದ್ರೆ ಈ ಒಳ್ಳಿಡಿಲಿ ಈ ಥರ 1 ಇಡಿ ಹಾಕ್ಬಿಟ್ರೆ ಆಲ್ಮೋಸ್ಟ್ ಮಶ್ರೂಮ್ಗೊಂದಿಷ್ಟು ಸರಿ ಹೋಗುತ್ತೆ. ಅರಿಶಿನ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದನ್ನ ತೊಳ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೀಟಾಗಿ ನೆನೆ ಹಾಕ್ಬಿಟ್ಟು ತೊಳ್ಕೊಂಬಿಟ್ರೆ ಮಶ್ರೂಮ್ ಚೆನ್ನಾಗಿರುತ್ತೆ. ನಾನು ಬರೋ ಅಷ್ಟೊತ್ತಿಗೆ ಅಜ್ಜಿ ಎಲ್ಲ ತೊಳೆದಿಟ್ಬಿಟ್ಟಿದ್ರಲ್ವ, ಆದ್ದರಿಂದ ನಿಮಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಇದಾಗಿದೆ. ಇಷ್ಟೊತ್ತಿಗೆ ಇದಾಗೋ ಅಷ್ಟೊತ್ತಿಗೆ ಅಕ್ಕಿನ ನೆನೆ ಹಾಕೊಂಡ್ಬಿಡೋಣ. ಓಕೆ, ಈಗ ಅಕ್ಕಿನೂ ಕೂಡ ನೆನೆ ಹಾಕೊಂಡ್ಬಿಟ್ಟಿದ್ದೀನಿ. ಈ ಥರ ಅಕ್ಕಿ ನೆನೆ ಹಾಕಿ ಮಾಡೋದ್ರಿಂದ ಬಾತು ಏನಾಗುತ್ತೇವ ಸ್ಮೂತ್ನೆಸ್ ಬರುತ್ತೆ. ಹಾಕಿದ್ದೀನಲ್ಲ, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಾನು ಮಟನ್ಗೆ ಪಲಾವ್ಗೆ ಅಂತ ಇಟ್ಟಿದ್ದನ್ನ ಫ್ರೈಗೆ ಹಾಕಿದ್ದೀನಿ. ಫ್ರೈಗೆ ಅಂತ ಇಟ್ಟಿರೋ ಚಿಕನ್ ಇಲ್ಲೇ ಇದೆ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಈಗ ಚಿಕನ್ ಚಾಪ್ಸ್ ರೆಡಿ ಇದೆ. ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗೈತೆ ಅಂತ. ಬಿಸಿ ಇದೆ. ಕರೆಕ್ಟಾಗಿ ಐತೆ. ಅಲ್ಲ ಒಂಚೂರು ಮೆಣಸಿನ್ಕಾಯಿ ಉತ್ತರಿಸ್ಬೇಕಾ? ಒಂಚೂರು ಚಾಪ್ಸ್ ಅಂದರೆ ಮೆಣಸು ಒಂಚೂರು ಜಾಸ್ತಿ ಇರಬೇಕಾ? ಈಗ ಮಶ್ರೂಮ್ ಕೂಡ ಎಲ್ಲ ಸ್ವಲ್ಪ ಬೆಂದಿದೆ. ಈಗ ನಾವು ಮಸಾಲೆನ ಹುರ್ಕೊಂಡು ರುಬ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನೂ ಕೂಡ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ಟಾರ್ಟಿಂಗ್ ಹಾಕಿದಾಗ ಎಷ್ಟು ಕಾಣಿಸ್ತಿತ್ತು, ಅರ್ಧ ಪಾತ್ರೆ ಕಾಣಿಸ್ತಾ ಇತ್ತು. ಈಗ ನೋಡಿದ್ರೆ ಇಷ್ಟೆಲ್ಲ ಸುಂಡೋಯ್ತು. ಮಸಾಲೆ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನೀರು ಹಾಕೋಣ. ಈಗ ನಾವಿಲ್ಲಿ 4 ಲೋಟ, ಒಂದು ಸೇರು ಅಂದರೆ 4 ಲೋಟ ಅಲ್ವಾ, ಅದಕ್ಕೆ ಅಳತೆಯಲ್ಲಿ 8 ಲೋಟ ನೀರನ್ನ ಹಾಕೊತಾ ಇದ್ದೀನಿ. 8 ಲೋಟದ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಅಂದರೆ 8.5 ಲೋಟ ಅಳತೆ ನೀರನ್ನ ತೊಗೊತಾ ಇದ್ದೀನಿ. ಯಾಕಂದರೆ ಇದು ಬುಲೆಟ್ ರೈಸ್ ಆಗಿರೋದ್ರಿಂದ ಒಂದು ಅರ್ಧ ಲೋಟ ನೀರು ಜಾಸ್ತಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ರೈಸು. ನೀರು ಕುದೀತಾ ಇದೆ. ಈಗ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಿ ಅಲ್ವ ಅಕ್ಕಿನ, ಈಗ ಅಕ್ಕಿನೂ ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷ ಇದರಲ್ಲಿ ಬೇಯಿಸಿ ಮತ್ತೆ ಎತ್ತಿ ಆ ಸ್ಟವ್ ಮೇಲೆ ಇಡ್ತೀನಿ. ಅದು ನಿಧಾನಕ್ಕೆ ನೀಟಾಗಿ ಬೇಯುತ್ತೆ. ಈಗ ಇದಕ್ಕೆ ನಿಂಬೆಹಣ್ಣು ಆ್ಯಡ್ ಮಾಡಿಬಿಟ್ರೆ ಪಲಾವ್ ಕೆಲಸ ಮುಗೀತಿದ್ರದ್ದು. ಇನ್ನು ನೆಕ್ಸ್ಟ್ ಏನಿದ್ರು ಚಿಕನ್ ಪಲಾವ್ ಮಾಡೋದಂದೇ ಕೆಲಸ. ಮಶ್ರೂಮ್ ಬಿರಿಯಾನಿ ಒಂದು ಕಡೆ ಬೇಯ್ತಾ ಇದೆ. ಚಿಕ್ಕ ಒಲೆ ಮೇಲೆ ಇಟ್ಟಿದ್ದೀನಿ ಅದನ್ನು, ಯಾಕಂದರೆ ಎಲ್ಲ ಆಯ್ತಲ್ವಾ ಅದಕ್ಕೇ. ಈಗ ದೊಡ್ಡ ಒಲೆ ಮೇಲೆ ಚಿಕನ್ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳಿ
ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ನಾವು ಮಶ್ರೂಮ್ ಬಿರಿಯಾನಿಗೂ ಚಿಕನ್ ಬಿರಿಯಾನಿಗೂ ಏನಂತ ಡಿಫ್ರೆನ್ಸ್ ಏನೂ ಇಲ್ಲ. ಸೇಮ್ ನೀವು ಚಿಕನ್ ಬಿರಿಯಾನಿ ಹೇಗೆ ಮಶ್ರೂಮ್ ಬಿರಿಯಾನಿ ಹೇಗೆ ತೋರಿಸಿದ್ನೋ ಸೇಮ್ ಅದೇ ರೀತಿಯೇ ಚಿಕನ್ ಬಿರಿಯಾನಿನೂ ಕೂಡ ಅಲ್ಲಿ ಮಶ್ರೂಮ್ ಬದಲು ಇಲ್ಲಿ ಚಿಕನ್ ಹಾಕ್ತೀವಿ ಅಷ್ಟೇ ನಾವು ಮಾಡೋದು. ಮಾಮೂಲಿ ಈರುಳ್ಳಿ ಹಾಕಿ ಸೊಪ್ಪಾಕಿ ಹುರಿದು ಚಿಕನ್ ಹಾಕಿ ಆಲ್ರೆಡಿ ಹುರಿದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಚಿಕನ್ಗೆ ಉಪ್ಪನ್ನ ಇವಾಗ ಕರೆಕ್ಟಾಗಿ ಹಾಕೊಂಡ್ಬಿಡ್ಬೇಕು. ಆವಾಗ ಚಿಕನ್ ನೀಟಾಗಿ ಉಪ್ಪು ಹಿಡ್ದಿರುತ್ತೆ. ಇಲ್ಲಾಂತಂದರೆ ನಿಮಗೆ ಪಲಾವಲ್ಲಿ ಪೀಸ್ ತಿನ್ನಬೇಕಾದ್ರೆ ಸಪ್ಪೆ ಅಂತ ಅನಿಸುತ್ತೆ. ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲಾನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇಲ್ಲಿ ಚಿಕನ್ನು ಕೂಡ ಅಷ್ಟೇ ನೀರು ಸುಂಡಿದ ಮೇಲೆ ಮಸಾಲೆ ಹಾಕಬೇಕು. ಉಪ್ಪು ಅರಿಶಿಣದಲ್ಲಿ ಚಿಕನಲ್ಲಿ ಇರೋ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಸುಂಡಬೇಕು ಚಿಕನ್ನು. ಈಗ ಇದಕ್ಕೆ ಅಳತೆಯಾಗಿ ನೀರು ಹಾಕೊಳ್ಳೋಣ. ಇಲ್ಲಿ 1.5 kg ಚಿಕನ್ಗೆ 1.5 kgಯಷ್ಟು ರೈಸ್ನ ಹಾಕೊತಾ ಇದ್ದೀನಿ. ಉಪ್ಪು ಖಾರ ಒಂದು ಸತಿ ಟೇಸ್ಟ್ ನೋಡಿಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡಿದ್ರೆ ಚಿಕನ್ ಪಲಾವ್ ಕೂಡ ಟಕ್ ಅಂತ ಎಷ್ಟು ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಬಿರಿಯಾನಿ ಮಾಡಕ್ಕೆ ಬರ್ತೀನಿ ಅಂದ್ಬಿಟ್ಟು ಈಗ ಬಂದಿದ್ದೀರಾ ನೀವು? 11 ಗಂಟೆನಾ ಇವಾಗ? ಅವನೇ ಬರ್ಬಿಡು. ಮತ್ತೆ ಇನ್ನೂ ಬಂದಿಲ್ಲ ಅಂದ್ರೆ 11 ಗಂಟೆಗೆ ಬಿರಿಯಾನಿ ಮಾಡಕ್ ಬರ್ತೀನಿ ಅಂತಿಲ್ಲ. ಮಾಡಿರೋದು ಒಪ್ಕೊಳ್ಳೋ ಅಕ್ಕ 11 ರೆಡಿ ಆದ ಒಬ್ಬರೇ ಬಂದು ಒಪ್ಕೊಳ್ಳಿ ಏನಿಲ್ಲ ಕೂತ್ಕೊಂಡ್ರ ಹಾಕೊಂಡು. ನೀನು ಹೇಳು, ನಿನ್ನ ನಾನೇನಾದ್ರು ನಿಲ್ಸಿದ್ನ ಕುಣ್ಸಿದ್ದೆ ತಾನೆ ಇಷ್ಟೊತ್ತು ತನಕ ನಿನ್ನ? ನಿಂತ್ಕೊಳಕ್ ಆಗಲ್ಲ ಅಂತಾನೆ ಕುಂತ್ಕೊಂಡಿದ್ದ. ಸೆಲ್ಫ್ ಮೇಲೆ ಕೂತ್ಕೊಂಡು ಆಡ್ಕೊಂಡೆ. ಹೆಂಗೆ ನಾನು ನಿನ್ನ ಕುಣಿಸಿ ಮಾಡಿಸಿದ್ದೆ. ಎಲ್ಲ ಮೆಣಸಿನ್ಕಾಯಿ ಇವತ್ತು. ಇಲ್ಲ, ನಾನು ಈಗ ಹೇಳಲ್ಲ ನಿಂಗೆ. ಇವರಲ್ಲಿ ರಿಯಾಕ್ಷನ್ ಆಗುತ್ತೆ, ಇವ್ರ ಬಾಡಿನಲ್ಲಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನಾನು ನಿಂಗೆ ನಾಳೆ ಬಂದು ಅಪ್ಡೇಟ್ ಹೇಳ್ತೀನಿ. ಬಿಸಿ ಬಿಸಿ ಚಿಕನ್ ಬಿರಿಯಾನಿನೂ ಕೂಡ ರೆಡಿ ಆಗೇ ಹೋಯಿತು. ನಾವು ಒಂದು 2 ನಿಮಿಷ ಮಾತಾಡೋ ಅಷ್ಟೊತ್ತಿಗೆ ಬಿರಿಯಾನಿ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ. ಮಶ್ರೂಮ್ ಬಿರಿಯಾನಿ, ಎಗ್ ಬಿರಿಯಾನಿ ಹಾಕಿ ಕೊಟ್ಬಿಡೋಣ. ಒಂದು ಕಡೆ ಮಶ್ರೂಮ್ ಬಿರಿಯಾನಿ ಫಿಲ್ ಆಗ್ತಾ ಇದೆ. ಹೀಗೆ ಎಲ್ಲ ಮಾಡಿ ಅವ್ರಿಗೆ ಎಲ್ಲ ಕ್ಯಾರಿಯರ್ಗೆ ಹಾಕಿ ಕಳಿಸ್ತಾ ಇದ್ದೀವಿ. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ವ್ಲಾಗ್ ಬೇಕು ಅಂತ, ಮತ್ತು ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಯಾರ್ಯಾರು ನನ್ನನ್ನು ಯಾವ ಊರಿಂದ ನೋಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನು ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಅವಾಗ ನನಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಐಟಮ್ ನಿಜವಾಗ್ಲೂ ಟೇಸ್ಟಿಯಾಗಿ ಬಂದಿತ್ತು.